ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ನಾನು ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ಬೇರೆ ಬೇರೆ ವಿಚಾರ ಮಾತಾಡ್ತಾ ಅವರ ಅನುಭವವನ್ನು ಹಂಚಿಕೊಳ್ತಾ ಇರ್ತಾರೆ ನಿಮ್ಮ ಜೊತೆ. ಇವತ್ತಿನ ವಿಷಯ: ವಿದೇಶದಲ್ಲಿ ಹೋಗಿ ನೆಲೆಸುವುದು ಈಗ ಅಗತ್ಯವಿದೆಯೇ, ಭಾರತವೇ ಶ್ರೇಷ್ಠವೇ ಅಂತ ಒಂದು ಪ್ರಶ್ನೆ ಇಟ್ಟಿದ್ದೇನೆ. ಯಾಕೆಂದರೆ ಒಂದು ಕಾಲ ಇತ್ತು, ವಿದೇಶಕ್ಕೆ ಹೋದ್ರೇನೇ ಅವರು ಒಂಥರ ಅಪ್ಪ ಅಮ್ಮಂಗೆ ಹೇಳ್ಕೊಳಕ್ಕೂ ಖುಷಿ, ಮತ್ತೆ ಅಲ್ಲಿ ಹೆಂಗಿದ್ರು ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇತ್ತು. ನಾನು ಬೇರೆ ಬೇರೆ ವಿದೇಶದಲ್ಲಿದ್ದವ್ರನ್ನ ಮಾತಾಡ್ಸಿದ್ದೀನಿ. ಅವ್ರಿಗೂ ಕೂಡ ಅಲ್ಲಿ ಒಂದ್ಸರಿ ಹೋದ್ಮೇಲೆ 90% ಅಲ್ಲೇ ಉಳ್ಕೊಂಡ್ರು, ಓನ್ಲಿ 5% 10% ವಾಪಸ್ ಬಂದಾರೆ. ಯಾಕೆಂದರೆ ಒಂದು ಅಲ್ಲಿರೋರ್ನೇ ಕಟ್ಕೋತಾರೆ, ಅಥವಾ ಅಲ್ಲಿರೋ ದುಡ್ಡಿನ ಜೊತೆ ಮದುವೆ ಆಗ್ತಾರೆ. ಸೊ ಆ ದುಡ್ಡು ಜಾಸ್ತಿ ಕಂಡಾಗ ಭಾರತದಲ್ಲಿ ಇಷ್ಟು ಸಿಗೋದಿಲ್ಲ ಅಂತ. ಆದರೆ ಕಾಲ ಪರಿಸ್ಥಿತಿ ಬದಲಾಗಿದೆ. ಈಗ ನಮ್ಮ ದೇಶ ಕೂಡ ಬದಲಾಗ್ತಾ ಇದೆ. ನಮ್ಮ ದೇಶದಲ್ಲೂ ಹಣ ಜಾಸ್ತಿ ಸಿಗ್ತಾ ಇದೆ. ಮತ್ತು ಹುಡುಗಿರು ಕೂಡ ಎಜುಕೇಟ್ ಆಗಿ ಅವರೂ ದುಡ್ಡು ತೊಗೊಂಬರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬದಲಾಗಿದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆ, ಜೊತೆಗೆ ಅನೇಕ ಯೂನಿಕಾರ್ನ್ಗಳು, ಎಂಟರ್ಪ್ರಿನರ್ಸು ಹುಟ್ಕೋತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚು ದುಡ್ಡು ದುಡಿತಾ ಇದ್ದಾರೆ. ಅಲ್ಲಿದ್ದವ್ರಿಗೆ ಕೆಲವರಲ್ಲಿ ಅನಾಥ ಪ್ರಜ್ಞೆ ಇರೋದನ್ನು ನೋಡಿದ್ದೇನೆ. ಇನ್ನು ಕೆಲವೊಂದು ಏರಿಯಾದಲ್ಲಿ ಕೆಲವ್ರನ್ನ ಹಿರಿಯರನ್ನ ನೋಡಿದಾಗ ಅವ್ರ ಮಕ್ಕಳು ಒಂದ್ಸರಿ ಹೋದ ಮೇಲೆ ಅಪರೂಪಕ್ಕೊಂದ್ಸರಿ ಬಂದೋಗ್ತಾರೆ ಭಾರತಕ್ಕೆ. ಅದಾದಮೇಲೆ ಅಷ್ಟಿರಲಿ, ಅಪ್ಪ ಅಥವಾ ಅಮ್ಮ ತೀರ್ಕೊಂಡಾಗ ಯಾರಾದರೂ ಫೋನ್ ಮಾಡಿದ್ರೆ, ಹಾಗೆ ನೀವೇ ಎಲ್ಲ ಕಾರ್ಯ ಮಾಡಿಬಿಡ್ರಿ, ಅದೆಷ್ಟಾಯ್ತು ಖರ್ಚು ಹೇಳ್ರಿ ಕೊಡ್ತೀವಿ ಇನ್ನೋ ಲೆವೆಲ್ಗೆ ಹೇಳ್ತಾರೆ. ಅವ್ರಿಗೆ ಬಂದು ಹೋಗಬೇಕು, ಅವ್ರನ್ನ ಕೊನೆಯಲ್ಲಿ ಮುಖ ನೋಡಬೇಕು ಅನ್ನೋದು ಇಲ್ಲ ಅಂತ ಕೆಲವೊಂದು ಸಂದರ್ಭಗಳನ್ನು ನಾನು ಕಣ್ಣಾರೆ ನೋಡಿದೆ. ಆ, ಅವೆಲ್ಲ ನೆನೆಸ್ಕೊಂಡಾಗ ಈ ವಿಷಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಅನಿಸುತ್ತೆ, ನೀವುಗಳು ಕಾಮೆಂಟ್ ಮಾಡಬೇಕು ಅಂತ ಬಯಸ್ತಾ, ನಮ್ಮ ಆನ್ಲೈನ್ ಸ್ಟೂಡೆಂಟಲ್ಲಿ ನಮ್ಮ ಕನ್ನಡತಿ ಗೀತಾ ಏನು ಹೇಳ್ತಾರೆ ಕೇಳೋಣ. ಎಸ್ ಗೀತಾ. ದೇಶದಲ್ಲಿ ಹೋಗಿ ನೆಲೆಸುವುದು ಈಗ ಅಗತ್ಯವಿದೆಯೇ ಅಥವಾ ಭಾರತವೇ ಶ್ರೇಷ್ಠವೇ ಅಂತ ಅನ್ನೋದಾದ್ರೆ ನಾನು ಭಾರತನೇ ಶ್ರೇಷ್ಠ ಅಂತ ಹೇಳಕ್ ಪಡ್ತೀನಿ ಸರ್. ಯಾಕಂದ್ರೆ ಇದು ನಮ್ಮ ಅಂದ್ರೆ ನಾವು ವಿದೇಶದಲ್ಲಿ ಇರ್ಬೇಕಾ ಅಥವಾ ಭಾರತದಲ್ಲಿ ಇರ್ಬೇಕಾ ಅನ್ನೋದು ನಮ್ಮ ಗುರಿ ಮತ್ತೆ ಆದ್ಯತೆ, ಹಾಗೆ ಒಂದು ಜೀವನ ಶೈಲಿ ಮೇಲೆ ಒಂದು ಅವಲಂಬಿತ ಆಗಿರುತ್ತೆ ಸರ್. ಯಾಕಂದ್ರೆ ಉದಾಹರಣೆಗೆ ನಮ್ಮ ಕುಟುಂಬದ ಬಂಧುಗಳು, ಸಂಸ್ಕೃತಿ, ಭಾಷೆ ಇವೆಲ್ಲವೂ ನಮ್ಗೆ ಹಾಗೂ ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾದಂಥದ್ದು. ಆದ್ರೆ ಅಲ್ಲಿ ಯಾವುದೇ ಒಂದು ಸಂಸ್ಕೃತಿ ಇಲ್ಲ. ಈಗ ವಿದೇಶಿಗರೇ ನಮ್ಮ ಒಂದು ಸಂಸ್ಕೃತಿಗೆ ಒಂದು ಮಾರು ಹೋಗ್ತಾ ಇರೋದು ಉಂಟು. ಮತ್ತೆ ಇಲ್ಲಿ ಜೀವನ ಮಾಡೋದು ತುಂಬಾ ಸುಲಭ ಸರ್. ಹಾಗೆ ಒಂದು ಕಡಿಮೆ ವೆಚ್ಚದಲ್ಲೂ ಸಹ ಒಂದು ಜೀವನ ಮಾಡ್ಬೋದು. ಆದ್ರೆ ಅಲ್ಲಿ ಆಗೋದಿಲ್ಲ. ಕೆಲವರು ವಿದೇಶನೇ, ಒಂದು ಬಾತ್ರೂಮ್ ತೊಳೆದ್ರು ಪರವಾಗಿಲ್ಲ, ನಾವು ವಿದೇಶದಲ್ಲಿ ಇದ್ದೀವಿ ಅನ್ನೋ ಹೇಳ್ಕೊಳಕ್ಕೋಸ್ಕರ, ಒಂದು ಹೆಮ್ಮೆಯಿಂದ ಹೇಳ್ಕೊಬಹುದು ಅನ್ನೋದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಆದ್ರೆ ಇದು ನಮ್ಮ ಒಂದು ಭಾರತ, ಅದ್ರಲ್ಲೂ ನಮ್ಮ ಕರ್ನಾಟಕ ಅನ್ನೋದು ಒಂದು ನಮ್ಮ ಸ್ವಂತ ಮನೆ ಇದ್ದಂಗೆ, ನಮ್ಮ ಒಂದು ಸ್ವಂತ ಅಸ್ತಿತ್ವ ಸರ್ ಇದು. ಹಾಗಾಗಿ ಅದ್ ವಿದೇಶಕ್ಕೆ ಹೋಗೋದು ಅದು ಅವರ ಗುರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಎಲ್ಲಾನು ಇಲ್ಲೇ ಸಿಗ್ತಾ ಇದೆ ಸರ್. ಇವಾಗ ಒಂದು ಆರೋಗ್ಯದ ವಿಚಾರದಲ್ಲಿ ಆಗಿರಬಹುದು, ಅಥವಾ ಒಂದು ವಿಜ್ಞಾನದ ವಿಚಾರದಲ್ಲಿ ಆಗಬಹುದು, ಒಂದು ತಂತ್ರಜ್ಞಾನ, ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದೆ. ಯಾವುದಕ್ಕೂ ಒಂದು ಕೊರತೆ ಇಲ್ಲ. ಈಗ AI ಅನ್ನೋದು ಒಂದು ಪ್ರತಿಯೊಂದು ಮನೆಗೂ ಅತಿ ವೇಗವಾಗಿ ದಾಪುಗಾಲು ಇಡ್ತಾ ಇದೆ AI ಅನ್ನೋದು. ಹಾಗಾಗಿ ಇಲ್ಲಿ ಇಲ್ಲದೆ ಇರುವಂತದ್ದು ಯಾವುದೂ ಇಲ್ಲ ಸರ್. ಹಾಗಾಗಿ ನಮ್ಮ ಭಾರತವೇ ಶ್ರೇಷ್ಠ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ. ಧನ್ಯವಾದಗಳು. ಎಸ್, ವಂಗೆಮ್ಮ ಏನು ಹೇಳ್ತಾರೆ? ನಮಸ್ಕಾರ. ಎಸ್. ವಿದೇಶಕ್ಕೆ ಹೋಗಿ ನೆಲೆಸುವುದು ಈಗ ಅಗತ್ಯವೇ, ಭಾರತವೇ ಶ್ರೇಷ್ಠ. ನನ್ನ ಅನಿಸಿಕೆ ಪ್ರಕಾರ ಭಾರತನೇ ಶ್ರೇಷ್ಠ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ವಿದೇಶಕ್ಕೆ ಹೋಗ್ಬೇಕಂದ್ರೆ ಬಂಧು ಬಳಗ ಎಲ್ಲಾ ಬಿಟ್ಟು ವಿದೇಶದಲ್ಲಿ ಇದ್ದು, ತನ್ನ ಎತ್ತ ತಾಯಿ ತಂದಿ ಕೂಡನು ಬಿಟ್ಟು ವಿದೇಶದಲ್ಲಿ ಇದ್ದು ದುಡ್ಡು ಮಾಡೋಕಿನ್ನ ನಮ್ ಭಾರತ್ನಲ್ಲೇ ಎಷ್ಟೊಂದು ಕಂಪ್ನಿಗಳೇ ಆಗಿದಾವ. ಎಷ್ಟೋ ಒಂದು ಮುಂದುವರೆದಿದೆ ನಮ್ ಭಾರತ ಟೆಕ್ನಿಕ್ ಒಳಗೆ. ಇವಾಗ ನಮ್ಮ ಭಾರತದಲ್ಲೇ ಇದ್ದು ನಾವು ಶ್ರೇಷ್ಠವಾಗಿ ಇದ್ರೆ ತುಂಬಾ ಚೆನ್ನಾಗಿರ್ತೀವಿ. ನಮ್ಮ ತಾಯಿ ನಾಡನ್ನು ಬಿಟ್ಟು ನಾವು ಭಾರತಕ್ಕೆ ಹೋಗಿ ಯಾಕ್ರಿ ನೆಲೆಸ್ಬೇಕು? ಹಾಗಾಗಿ ನಾವು ಪ್ರತಿಯೊಬ್ರು ಎಷ್ಟೋ ಎಜುಕೇಶನ್ ಮಾಡಿದ್ರು ಕೂಡ ವಿದೇಶಕ್ಕೆ ಹೋಗುವುದನ್ನ ತಲೆಯಲ್ಲಿ ತೆಗೆದು ಬಿಡ್ಬೇಕು. ಭಾರತದಲ್ಲೇ ಇದ್ದು ತಾವು ದುಡಿದು ತಮ್ಮ ಬಂಧು ಬಳಗ, ತಾಯಿ ತಂದೆಯನ್ನ ಪ್ರೀತಿಯಿಂದ ನೋಡ್ಕೋಬೇಕು. ತಾಯಿ ತಂದಿನ ಬಿಟ್ಟು ಅಲ್ಲಿದ್ದು ಅವ್ರು ಸತ್ತಾಗ್ ಬರಂಗಿಲ್ಲ. ಅವ್ರು ಸತ್ತು 3 ದಿವ್ಸಕ್ಕೆ ಇವ್ರ ಮನಿಗ್ ಬರ್ತಾರ. ಅವ್ರ ಸತ್ ಕಾರ್ಯ ಎಲ್ಲ ಬೇರೆ ಅಕ್ಕಪಕ್ಕ ಜನರು ಮಾಡಿರ್ತಾರ. ಅದನ್ನೆಲ್ಲ ಬಿಟ್ಟು ಒಂದೇ ಒಂದು ಅವಕಾಶ ಏನಂತಂದ್ರೆ, ತಾಯಿ ತಂದೆ ಸತ್ತಾಗ ಮಕ್ಕಳ ಜೊತೆಯಲ್ಲಿ ಇದ್ದು ಅವರನ್ನ ಕಳಿಸುವುದನ್ನ ಒಂದು ಶ್ರೇಷ್ಠ ಆದ ಕೆಲಸ ಇರುತ್ತೆ. ಹಾಗಾಗಿ ಭಾರತಕ್ಕೆ ಹೋಗುವುದು ಭಾರತದಾಗ ಇದ್ದು ಶ್ರೇಷ್ಠವಾಗಿ ಬದುಕ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ.
ಎಸ್, ನವೀನ್, ನಿಮ್ಮ ಅನಿಸಿಕೆ. ಹಾ ಸರ್, ಈಗ ತುಂಬಾ ಜನ ಜನರು ವಿದೇಶಕ್ಕೆ ಹೋಗಿದ್ದಾರೆ ಸರ್. ನನಗೆ ಗೊತ್ತಿರೋ ಅಂತವ್ರು ಕೂಡ ಎಷ್ಟೋ ಜನ ಏನ್ ಹೇಳ್ತಾರೆ ಅಂದ್ರೆ ಇಲ್ಲೇ ಇದ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ತರನು ಅಂತಿದ್ದಾರೆ. ಮತ್ತೆ ಕೆಲವೊಬ್ಬರಿಗೆ ಇಂಡಿಯಾಕ್ ಬರ್ಬೇಕು ಅನ್ನೋ ತರದವರು ಇದ್ದಾರೆ ಸರ್. ಆ ಅಲ್ಲಿ ಅಂದ್ರೆ ಹಣ ಜಾಸ್ತಿ ಸಿಗುತ್ತೆ, ಮತ್ತೆ ಅಲ್ಲಿ ಮತ್ತೆ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಬದುಕ್ಬೋದು ಅನ್ನೋ ತರದ್ದೊಂದಿರುತ್ತೆ. ಅದಲ್ಲದೆ ನಮ್ ದೇಶದ ಕಲ್ಚರು ಅಂದ್ರೆ ನನಗ್ ಅನ್ಸಿರೋದೇನಂದ್ರೆ ಬೇರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರೂ ಸಿಗಲ್ಲ. ತಂದೆ ತಾಯಿ ಅಥವಾ ಅವ್ರನ್ನ ನೋಡ್ಕೋಬೇಕು ಅಂತ ಅಂದ್ರೆ ಈ ನಮ್ ದೇಶ ಬೆಟರ್. ಒಂದ್ ವೇಳೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಟೆಕ್ನಾಲಜಿ ತಗೊಂಬಂದ್ ಬೇಕಿದ್ರೆ ಏನಾದ್ರು ಅಲ್ಲಿ ಏನಾದ್ರು ಸ್ಪೆಷಲ್ ಟೆಕ್ನಾಲಜಿ ಇತ್ತು ಅಂದ್ರೆ ನಮ್ ದೇಶದಲ್ಲಿ ಅಳವಡಿಸೋದಕ್ ಬೇಕಿದ್ರೆ ಪ್ಲಾನ್ ಕೊಟ್ಟು ಆತರ ಮಾಡ್ಬೋದು. ಬಟ್ ಆದ್ರೆ ನಮ್ ದೇಶ ಬಿಟ್ಟು ಅಲ್ಲೇ ಸೆಟ್ಲ್ ಆಗ್ತೀವಿ ಅನ್ನೋಂಥದ್ರಿಂದ ಏನು ನನ್ ಪ್ರಕಾರ ಅದು ಸರಿಯಲ್ಲ ಅನ್ಸುತ್ತೆ ಸರ್. ಓಕೆ, ನಮ್ಮ ಜೊತೆ ಗಂಗಾವತಿ ಟೀಚರ್ ಶೈಲಜಾ ಇದ್ದಾರೆ. ಶೈಲಜಾ, ತಮ್ಮ ಅನಿಸಿಕೆ ತಿಳಿಸಿ. ಸರ್, ಇವತ್ತು ಬಹಳಷ್ಟು ಜನ ಅಂದ್ರೆ ಈ ವಿದೇಶದಲ್ಲಿ ಹೋಗ್ಬೇಕು ಅನ್ನೋ ಒಂದು ವ್ಯಾಮೋಹ ಬಹಳಷ್ಟು ಜನರಿಗಿದೆ ಸರ್. ಓದಿ ಅಲ್ಲಿ ಹೋಗಿ ಚೆನ್ನಾಗಿ ಸೆಟ್ಲ್ ಆಗಿ ಒಳ್ಳೆ ಹಣ ಸಂಪಾದನೆ ಮಾಡಿ ಬರ್ಬೇಕಂತ. ಆದ್ರೆ ನಾವು ಕಾಮನ್ ಆಗಿ ನೋಡಿದಾಗ ಪ್ರತಿಭೆ ಫಲಾಯನೆ ಆಗ್ಬಿಡುತ್ತೆ ಸರ್. ದೇಶದ ಅಭಿವೃದ್ಧಿಯಲ್ಲಿ ಅವರು ಬೇರೆ ದೇಶಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಅವರಿದ್ರೆ ದೇಶದ ಪ್ರಗತಿಗೆ ಅವರು ಬಹಳ ಗುರುತರವಾದಂತಹ ಒಂದು ಕೊಡುಗೆಯನ್ನ ಕೊಡ್ಬೋದಾಗಿತ್ತು. ಆದ್ರೆ ಇಲ್ಲಿ ವಿದೇಶಕ್ಕೆ ಹೋಗೋದಕ್ಕೆ ಉದ್ದೇಶ ಮೇನ್ ಹಣ ಗಳಿಕೆನೆ ಇರುತ್ತೆ ಸರ್ ಜಾಸ್ತಿ. ಆದ್ರೂ ದೇಶ ಪ್ರೇಮ ಅನ್ನೋದನ್ನ ನಾವು ಎಷ್ಟೋ ಜನ ಸಾಧಕರಾದವರು ಈ ವಿದೇಶಕ್ಕೆ ಹೋಗೋ ಅವಕಾಶ ಸಿಕ್ಕರೂ ಕೂಡ ಅವರು ಭಾರತದಲ್ಲೇ ಉಳಿದು ಆ ಭಾರತದಲ್ಲಿ ಅವರು ಸೇವೆಯನ್ನ ಮಾಡಿದ್ದಾರೆ. ಅದರಲ್ಲಿ ನಮ್ಗೆ APJ ಅಬ್ದುಲ್ ಕಲಾಂ ಅವರು ಕೂಡ ಅದರಲ್ಲಿ ಬಹಳ ಪ್ರಮುಖರಾಗಿರ್ತಕ್ಕಂಥವ್ರು. ಹೀಗೆ ನಮ್ ದೇಶಕ್ಕಾಗಿ ನಾವು ಏನಾದ್ರೂ ಒಂದು ಕೊಡ್ಬೇಕು ಅನ್ನೋ ಒಂದು ಸಂಕಲ್ಪವನ್ನ ಹೊಂದಿದಾಗ ನಾವು ನಮ್ ದೇಶದಲ್ಲೇ ಸಾಧನೆ ಮಾಡ್ಬೇಕನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ನಮ್ಮ ಓಕೆ ಜ್ಞಾನ ಶೈಲಜಾ, ಅರಿವಳಿಕೆ ಕೌಶಲ್ಯ ದೇಶಕ್ಕಾಗಿ ಬಳಸ್ಬೇಕಂತ ಸರ್. ವೆರಿ ಗುಡ್, ವೆರಿ ಗುಡ್. ನೀವು ಕೇಳಿದ್ರಲ್ಲ, ಧನ್ಯವಾದ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ತಮ್ಮ ತಮ್ಮ ಅನಿಸಿಕೆನ ತುಂಬ ಸೊಗಸಾಗಿ ಹೇಳಿದ್ದಾರೆ. ಭಾರತ ಇವತ್ತು ಬೆಳೀತಾ ಇದೆ, ಭಾರತದಲ್ಲಿ ಇದ್ಕೊಂಡು ಸಾಧಿಸೋಣ. ಆದರೆ ಕೆಲವರು ಹೋಗಲೇಬೇಕು ಅಂತೀರಾ, ಹೋಗಿ ಬನ್ನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಒಂದು ಕನ್ನಡದವರಾಗಿರಿ, ಆಮೇಲೆ ಭಾರತದವರಾಗಿರಿ. ಭಾರತದ ಹೆಮ್ಮೆಯನ್ನು ಯಾವತ್ತೂ ಹೀಗೆಳಿಬೇಡಿ ಅಂತ ಒಂದು ಕಿವಿಮಾತು ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ. ಜೊತೆಗೆ ಸ್ನೇಹಿತರೆ, ನಿಮ್ಗೇನೋ ಅನ್ನಿಸ್ತಾ ಇರುತ್ತೆ, ತುಡಿತಾ ಇರುತ್ತೆ, ಆದರೆ ನೀವು ಕಾಮೆಂಟ್ ಮಾಡದೇ ಇದ್ದರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಕಾಮೆಂಟ್ ಮಾಡಿ ಈಗಲೇ.